ಪವರ್ ಫೈಟ್ ಮಧ್ಯೆ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ದೇವರಾಜ ಅರಸು ದಾಖಲೆ ಬ್ರೇಕ್ ಬಳಿಕ ಸಮಾವೇಶಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಪವರ್ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ದೇವರಾಜ ಅರಸು ದಾಖಲೆ ಬ್ರೇಕ್ ಬಳಿಕ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಸಂದೇಶವನ್ನ ರವಾನಿಸಲು ಈ ಒಂದು ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಫೆಬ್ರವರಿ 13ರಂದು ಹಾವೇರಿಯಲ್ಲಿ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ಸಿಎಂ ಟೀಮ್ನಿಂದ 3 ಲಕ್ಷ ಜನರನ್ನ ಸೇರಿಸುವ ಪ್ಲಾನ್ ಕೂಡ ನಡೀತಾ ಇದೆ. ಹಾವೇರಿಯ ಅಜ್ಜನಗುಡಿ ಪ್ರದೇಶದಲ್ಲಿ ಈ ಒಂದು ಸಮಾವೇಶ ನಡೆಯಲಿದೆ. ರಾಹುಲ್ ಮತ್ತು ಸೋನಿಯಾಗೂ ಸಮಾವೇಶಕ್ಕೆ ಆಹ್ವಾನ ನೀಡ್ತಾರಾ? ಸರ್ಕಾರಿ ಕಾರ್ಯಕ್ರಮದ ಹೆಸರಲ್ಲಿ ಸಿದ್ದು ಅವರು ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ. ಸಮಾವೇಶದಲ್ಲಿ 1 ಲಕ್ಷ ಜನರಿಗೆ ಹಕ್ಕು ಪತ್ರಗಳ ವಿತರಣೆ ಮಾಡಲಾಗುತ್ತೆ. ಫಲಾನುಭವಿಗಳ ಜೊತೆ ಕಾರ್ಯಕರ್ತರ ಸೇರಿಸೋ ಪ್ಲಾನ್. ಸಂಕ್ರಾಂತಿ ಬಳಿ ನಡೀತಾ ಇರೋ ಸಮಾವೇಶದ ಮೇಲೆ ಬಹಳ ಕುತೂಹಲ ಇದೆ. ಶಿವಾನಂದ ಪಾಟೀಲ್ರಿಂದ ಸಮಾವೇಶದ ಸ್ಥಳ ಪರಿಶೀಲನೆ ಮಾಡಲಾಗುತ್ತೆ. ಸದ್ಯಕ್ಕೆ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಒಂದು ಕಡೆ ಪವರ್ ಫೈಟ್ ಜೋರಾಗಿ ನಡೀತಾ ಇದೆ, ಮತ್ತೊಂದು ಕಡೆ ದೇವರಾಜ ಅರಸು ಅವರ ದಾಖಲೆ ಬ್ರೇಕ್ ಮಾಡಿದಂತಹ ಬಳಿಕ ಸಮಾವೇಶಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಬರೋಬ್ಬರಿ 100 ಎಕರೆ ಜಾಗದಲ್ಲಿ ಈ ಒಂದು ಬೃಹತ್ ಸಮಾವೇಶ ಕೂಡ ನಡೆಯಲಿದೆ. ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಜೋರಾಗಿ ಸಿದ್ದರಾಮಯ್ಯ ಅವರ ತಂಡದವರು ಸದ್ಯಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಈ ಒಂದು ಬೃಹತ್ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಆಹ್ವಾನ ನೀಡುವ ಸಾಧ್ಯತೆ ಕೂಡ ಇದೆ. ಇದು ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಹೈಕಮಾಂಡ್ ಗಮನಕ್ಕೆ ತರಬೇಕಾಗುತ್ತೆ. ಜೊತೆಗೆ ಈಗ ಹೈಕಮಾಂಡ್ಗೂ ಕೂಡ ಆಹ್ವಾನವನ್ನ ನೀಡಬಹುದು. ಆಗ ಏನಾದರೂ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬರ್ತಾರಾ ಅಂತ ನೋಡ್ಬೇಕಾಗತ್ತೆ. ಇನ್ನು ರಾಜ್ಯಕ್ಕೆ ಈ ಒಂದು ಸಮಾವೇಶದ ಮೂಲಕ ಹೈಕಮಾಂಡ್ ಬಂದ್ರೆ ಸದ್ಯಕ್ಕೆ ಪವರ್ ಫೈಟ್ ವಿಚಾರವಾಗಿಯೂ ಕೂಡ ಚರ್ಚೆಯನ್ನ ಮಾಡಬಹುದು ಅನ್ನೋ ಲೆಕ್ಕಾಚಾರವನ್ನು ಕೂಡ ಸಿದ್ದರಾಮಯ್ಯ ಅವರು ಹಾಕ್ತಾ ಇರಬಹುದು ಅಂತ ಅನಿಸ್ತಾ ಇದೆ. ಯಾಕೆಂತಂದ್ರೆ ಈ ಒಂದು ಸಮಾವೇಶಕ್ಕೆ ಈಗ ಹೈಕಮಾಂಡ್ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಸಂದೇಶವನ್ನ ರಾಜ್ಯಕ್ಕೆ ಕೊಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮುಂಬರುವಂತಹ ಚುನಾವಣೆಗೆ ಬಹಳ ಕಷ್ಟ ಆಗುತ್ತೆ ಅಂತ ಹೈಕಮಾಂಡ್ ಮನವೊಲಿಕೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಮಾಡಬಹುದು. ಒಟ್ಟಿನಲ್ಲಿ ಈ ಒಂದು ಸಂಕ್ರಾಂತಿಯ ನಂತರ ಮಾಡ್ತಾ ಇರುವಂತಹ ಮೊದಲ ಸಮಾವೇಶ ಆಗಿರೋದ್ರಿಂದ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾವ ಕಾರಣಕ್ಕೆ ಅಂತಂದ್ರೆ ಕ್ರಾಂತಿಗಳಾಗತ್ತೆ ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ನಲ್ಲೂ ಅಷ್ಟೇ, ಬಿಜೆಪಿಯಲ್ಲೂ ಅಷ್ಟೇ ಒಂದು ಬಹುದೊಡ್ಡ ಕ್ರಾಂತಿ ಆಗತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಆ ಒಂದು ಕ್ರಾಂತಿ ಈ ಒಂದು ಸಮಾವೇಶವೇ ನಾಂದಿ ಆಗತ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಮತ್ತು ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿಯಾಗಿ ಇವತ್ತು ವಾಸಿಸೋನೆ ಮನೆಯ ಒಡೆ ಅಂತಕ್ಕಂಥ ಒಂದು ಯೋಜನೆ ಇವತ್ತು ಜಾರಿಯಾಗಿ ನಮ್ಮ ಸರ್ಕಾರದ ಒಂದು ಮಹತ್ವವಾದಂಥ ಕಾರ್ಯಕ್ರಮ ಹೊಸಪೇಟೆಯಲ್ಲಿ ನಾವು 2 ವರ್ಷದ ಒಂದು ಸರ್ಕಾರದ ಕಾರ್ಯಕ್ರಮವನ್ನು ಮಾಡಿ 1,11,111 ಹಕ್ಕುಪತ್ರಗಳನ್ನು ವಿತರಣೆ ಮಾಡುತ್ತೆ. ಆ ಸಂದರ್ಭ ಅವಾಗ ವಿಜಯನಗರನೇ ಯಾಕೆ ಆಯ್ಕೆ ಮಾಡಿದ್ರಂದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ವಿಜಯನಗರನಲ್ಲಿ ಇರೋದ್ರಿಂದ ಅಲ್ಲಿ ಮಾಡಿ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ತಾಲೂಕಿನ ಫಲಾನುಭವಿಗಳನ್ನ ಅಲ್ಲಿ ಭಾಗಿಯಾಗ್ತಕ್ಕಂಥದ್ದಾಯಿತು. ಈಗ ಫೆಬ್ರವರಿ 13 ನಮ್ಮ ಸರ್ಕಾರಕ್ಕೆ 1,000 ದಿನಗಳು ಆಗ್ತಾ ಇದ್ದಾವೆ. 2.5 ವರ್ಷ ಅಲ್ಲ. ಫೆಬ್ರವರಿ 13 ಅದರ ಅಂಗವಾಗಿ ಮತ್ತೆ ಸರ್ಕಾರ 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಈಗ ಸಾಧನೆ ಆಗಿದೆ. ಸೊ ಆ 1 ಲಕ್ಷ ಫಲಾನುಭವಿಗಳಿಗೆ ಹಾವೇರಿ ಜಿಲ್ಲೆಯಲ್ಲಿ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಇವತ್ತಿನ ಪಟ್ಟಿಯಲ್ಲಿ ಹಾವೇರಿ ಜಿಲ್ಲೆ ಇವತ್ತು ಹೆಚ್ಚಿನ ಫಲಾನುಭವಿಗಳು ಇದ್ದಾರೆ. ಹಾಗಾಗಿ ಹಾವೇರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾವೆಲ್ಲ ಖುಷಿಯಲ್ಲಿದ್ದೀವಿ. ನಾವೆಲ್ಲ ಮೊದಲನೇ ಕಾರ್ಯಕ್ರಮ ಹಾವೇರಿಯಲ್ಲಿ ಆಗ್ಬೇಕು ಇದು ಅಂತಕ್ಕಂಥದ್ದು. ಯಾಕಂದ್ರೆ ಈ ಯೋಜನೆಯ ಕಲ್ಪನೆ ಪ್ರಾರಂಭ ಆಗಿದ್ದೆ ನಮ್ಮ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಿಂದ. ಆದರೆ ಆ ಸಂಖ್ಯೆ ವಿಜಯನಗರದವ್ರು ಹೆಚ್ಚಿಗೆ ಆಗಿದ್ದಕ್ಕೆ ಮೊದಲನೇ ಕಾರ್ಯಕ್ರಮ ಅಲ್ಲಿ ಹೋಯಿತು. 2ನೇ ಕಾರ್ಯಕ್ರಮ ನಮಗೆ ಸಿಗ್ತಿರೋದು ಸುದೈವ. ಇವತ್ತು ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ದೀವಿ. ಎಲ್ಲಿ ಕೊರತೆ ಇತ್ತು ಹೇಳಿ. ಆಮೇಲೆ ನಮಗೆ 60-70 ಕಿಲೋಮೀಟರ್ದಲ್ಲಿ ನಾವು ಕಾಲದಲ್ಲಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಮತ್ತು
ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿಯಾಗಿ ಇವತ್ತು ಸದ್ಯಕ್ಕೆ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ತಂಡದವರು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಪವರ್ ಫೈಟ್ ವಿಚಾರ ಕೂಡ ಈಗ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಈ ಒಂದು ಸಮಾವೇಶ ಮಾಡ್ತಾ ಇರೋದು ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಜೊತೆಗೆ ವರಿಷ್ಠರಿಗೂ ಕೂಡ ಆಹ್ವಾನವನ್ನು ನೀಡುವ ಸಾಧ್ಯತೆ ಇದೆ. ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಮೊದಲಿಗೆ ಈಗ ವರಿಷ್ಠರ ಗಮನಕ್ಕೆ ತರ್ತಾರೆ. ನಾವು ಈ ರೀತಿಯಾಗಿ ಸಮಾವೇಶವನ್ನು ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ವರಿಷ್ಠರ ಗಮನಕ್ಕೆ ತರ್ತಾರೆ. ಅದರ ಜೊತೆಗೆ ವರಿಷ್ಠರಿಗೂ ಕೂಡ ಆಹ್ವಾನವನ್ನು ಕೊಡುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರಿಗೆ ಆಹ್ವಾನ ಕೊಡಬಹುದು, ಜೊತೆಗೆ ಸೋನಿಯಾ ಅವ್ರಿಗೂ ಕೂಡ ಈ ಒಂದು ಸಮಾವೇಶಕ್ಕೆ ಬರಲಿಕ್ಕೆ ಆಹ್ವಾನವನ್ನು ಕೊಡಬಹುದು. ಆದರೆ ಸೋನಿಯಾ ಗಾಂಧಿ ಅವರಾಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಅವರು ಈ ಒಂದು ಸಮಾವೇಶಕ್ಕೆ ಬರ್ತಾರ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸದ್ಯಕ್ಕೆ ಈ ಒಂದು ಸಮಾವೇಶದಲ್ಲಿ 1 ಲಕ್ಷ ಜನರಿಗೆ ಹಕ್ಕು ಪತ್ರಗಳ ವಿತರಣೆ ಕೂಡ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಫಲಾನುಭವಿಗಳ ಜೊತೆ ಕಾರ್ಯಕರ್ತರನ್ನ ಸೇರಿಸಲಿಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾವುದೇ ಒಂದು ಪಕ್ಷ ಆಗಿರಬಹುದು, ಕಾಂಗ್ರೆಸ್, ಬಿಜೆಪಿ, ಯಾವುದೇ ಪಕ್ಷ ಆದರೂ ಕೂಡ ಬಹಳ ಮುಖ್ಯ ಅಂತಂದರೆ ಕಾರ್ಯಕರ್ತರು. ಹಾಗಾಗಿ ಕಾರ್ಯಕರ್ತರನ್ನ ಒಟ್ಟುಗೂಡಿಸ್ಲಿಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಪವರ್ ಫೈಟ್ ಮಧ್ಯೆ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಉಳಿಸ್ ಮಾಡಿದ್ದಾರೆ, ಬ್ರೇಕ್ ಮಾಡಿದ್ದಾರೆ. ಅದಾದ ನಂತರ ಈ ಒಂದು ಸಮಾವೇಶ ಮಾಡ್ತಾ ಇರೋದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಸರ್ಕಾರಿ ಕಾರ್ಯಕ್ರಮದ ಹೆಸರಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅಂತ ಪ್ರದರ್ಶನ ಮಾಡಲಿಕ್ಕೆ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಏನಾದರೂ ಸಂದೇಶ ಕೊಡಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರಾ, ಅಥವಾ ಹೈಕಮಾಂಡ್ ಗಮನಕ್ಕೆ ನಮ್ಮ ಸದ್ಯಕ್ಕೆ ಶಕ್ತಿ ಎಷ್ಟಿದೆ ಅಂತ ತೋರಿಸಲಿಕ್ಕೆ ಈ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ.